ಮುಖ್ಯಮಂತ್ರಿಗಳಿಂದ ಜಿಲ್ಲಾ ಕನಕ ಸಮುದಾಯ ಭವನಕ್ಕೆ ಭೂಮಿ ಪೂಜೆ. ಸಮುದಾಯ ಭವನದ ಜೊತೆಗೆ ಹಾಸ್ಟೆಲ್ ಕಟ್ಟಿಸಿ ಇನ್ನಷ್ಟು ಹಣ ಕೊಡ್ತೇನೆ ಸಿದ್ದರಾಮಯ್ಯ. ಚಾಮರಾಜನಗರ ಜಿಲ್ಲಾ ಕನಕ ಸಮುದಾಯ ಭವನಕ್ಕೆ 2 ಕೋಟಿ ರು ಮಂಜೂರು ಮಾಡಿದ್ದು, ಈಗಾಗಲೇ 50 ಲಕ್ಷ ರು ಬಿಡುಗಡೆ ಮಾಡಿದ್ದೇನೆ. ಇದರ ಜೊತೆಗೆ ಇನ್ನಷ್ಟು ಅನುದಾನ ಕೊಡುತ್ತೇನೆ. ಸಮುದಾಯ ಭವನದ ಜೊತೆಗೆ ಹಾಸ್ಟೆಲ್ ಕಟ್ಟಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ತಾಲೂಕಿನ ಮಂಗಲ ಗ್ರಾಮದ ಸಮೀಪ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ನಡೆದ ಜಿಲ್ಲಾ ಕನಕ ಸಮುದಾಯ ಭವನದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಸಮುದಾಯ ಮಕ್ಕಳ ಶಿಕ್ಷಣದ ಹಿತದೃಷ್ಟಿಯಿಂದ ಹಾಸ್ಟೆಲ್ ಅತಿ ಮುಖ್ಯವಾದದ್ದು. ಪಿಯುಸಿ ನಂತರ ಉನ್ನತ ಶಿಕ್ಷಣ ನಡೆಯುವುದು, ಪದವಿ ಓದುವುದು, ಮೆಡಿಕಲ್ ಓದುವುದು, ಇಂಜಿನಿಯರಿಂಗ್ ಓದುವುದು ಪಟ್ಟಣ ಜಿಲ್ಲಾ ಕೇಂದ್ರಗಳಲ್ಲಿ ಆಗಾಗ್ಗೆ ಹಾಸ್ಟೆಲ್ ಬೇಕೇ ಬೇಕು. ಗಾಂಧಿನಗರದಲ್ಲಿ ಕುರುಬರ ಹಾಸ್ಟೆಲ್ ಡೆಮಾಲಿಷ್ ಮಾಡಿ ದೊಡ್ಡದಾಗಿ ಮಾಡಲು ನಿರ್ಧಾರ ಮಾಡಲಾಗಿದೆ. ಮೈಸೂರಿನಲ್ಲಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಮಾಡಿದ್ದೇವೆ. ಸಮುದಾಯ ಭವನ ಶಿಕ್ಷಣ ಸಂಸ್ಥೆ ಹಾಸ್ಟೆಲ್ ಮಾಡುವುದಕ್ಕೆ ಸ್ವಲ್ಪನೂ ರಾಜಕೀಯ ಮಾಡಬೇಡಿ ಎಂದರು. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಚೇರ್ ಗಟ್ಟಿಯಾಗಿ ಉಳಿದುಕೊಂಡಿದೆ. ಮುಂದೆಯೂ ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಜೊತೆ ಯಾವಾಗಲೂ ಇರುತ್ತೇನೆ. ನೀವು ಆಶೀರ್ವಾದ ಮಾಡಿ ಅಥವಾ ಮಾಡದೆ ಹೋಗಿ, ನಾನು ಸಾಮಾಜಿಕ ನ್ಯಾಯದ ಪರ ಇರುತ್ತೇನೆ. ಬಹಳ ಜನರು ತಿಳಿದುಕೊಂಡಿದ್ದಾರೆ, ಕೆಲವರು ತಿಳಿದುಕೊಂಡಿಲ್ಲ. ಅರ್ಧಕ್ಕೆ ನಿಂತಿರುವ ಸಮುದಾಯಗಳ ಭವನ ಕಾಮಗಾರಿ ಈ ಅವಧಿಯಲ್ಲಿ ಪೂರ್ಣಗೊಳಿಸಲಾಗುವುದು ಎಂದರು. ಸಮಾಜದಲ್ಲಿ ಒಂದು ಧರ್ಮ, ಒಂದು ಜಾತಿಯಿಂದ ಎಲ್ಲರಿಗೂ ನ್ಯಾಯ ಕೊಡೋಕೆ ಆಗಲ್ಲ. ಎಲ್ಲರೂ ನ್ಯಾಯ ಕೊಡಬೇಕಾದ್ರೆ ಎಲ್ಲ ಬೆಂಬಲ ಸಹಕಾರ ಅತ್ಯಂತ ಅಗತ್ಯ. ನನಗೆ ಇಡೀ ರಾಜ್ಯದಲ್ಲಿ ಎಲ್ಲ ಅಹಿಂದ ವರ್ಗ ಜನರು, ಬಡವ ವರ್ಗದ ಜನರು ಸಹಾಯ ಮಾಡುತ್ತಾರೆ. ಇಲ್ಲದಿದ್ದರೆ ನಾನು 2 ಬಾರಿ ಮುಖ್ಯಮಂತ್ರಿ ಆಗುತ್ತಿರಲಿಲ್ಲ. ಮುಖ್ಯಮಂತ್ರಿ ಆಗುವುದು ಅಷ್ಟೊಂದು ಸುಲಭವಲ್ಲ. ಬಂಗಾರಪ್ಪ ಅವರಂತವರನ್ನು 2 ವರ್ಷಕ್ಕೆ ತೆಗೆದುಹಾಕಿಬಿಟ್ಟು ಎಂದರು. ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕ ಸಿ. ಪುಟ್ಟರಂಗಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ವೆಂಕಟೇಶ್, ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ, ಸಂಸದ ಸುನೀಲ್ ಬೋಸ್, ಶಾಸಕರಾದ ಎ.ಆರ್. ಕೃಷ್ಣಮೂರ್ತಿ, ಎಚ್.ಎಂ. ಗಣೇಶ್ ಪ್ರಸಾದ್, ಎಂ.ಆರ್. ಮಂಜುನಾಥ, ಡಾ. ತಿಮ್ಮಯ್ಯ, ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ರಾಮಯ್ಯ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಹಿರಿಯ ಉಪಾಧ್ಯಕ್ಷೆ ರಾಜೇಶ್ವರಿ ಎಂ. ಸ್ವಾಮಿ, ಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಸ್ ಅಣ್ಣಪ್ಪ ಸ್ವಾಮಿ, ಜಿಲ್ಲಾ ಕುರುಬರ ಸಂಘದ ಗೌರವಾಧ್ಯಕ್ಷ ಜನ್ನೂರು ಮಹದೇವು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಲಿಂಗೇಗೌಡ, ಉಪಾಧ್ಯಕ್ಷ ಎಂಎಂಟಿ ಮಹದೇವು, ತಾಲೂಕು ಅಧ್ಯಕ್ಷರಾದ ಚಾಮರಾಜನಗರ ಉಮೇಶ್, ಎಸ್ಪಿಕೆ, ಗುಂಡ್ಲುಪೇಟೆ ಸುರೇಶ್, ಯಳಂದೂರು ಕೊಂಡೇಗೌಡ, ಹನೂರು ಶಿವಪ್ಪ, ಕೊಳ್ಳೇಗಾಲ ರಾಜೇಗೌಡ ಇತರರು ಹಾಜರಿದ್ದರು. ವರದಿ ಹೋಮ ನಂಜುಂಡನಾಯಕ, NKS TV4, ಚಾಮರಾಜನಗರ. ಆಶೀರ್ವಾದದಿಂದ ಇವತ್ತು ನನ್ನ ಕುರ್ಚಿ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನೇ ಹೇಳಲಿಕ್ಕೆ ಇನ್ನು ಮುಂದೇನೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಇಷ್ಟು ಮಾತ್ರ ಹೇಳ್ತೇನೆ, ನಿಮ್ಮ ಜೊತೆ ನಾನು ಯಾವಾಗಲೂ ಕೂಡ ಇರ್ತೇನೆ. ನೀವು ಆಶೀರ್ವಾದ ಮಾಡಿ ಮಾಡದೆ ಹೋಗಿ, ಸಾಮಾಜಿಕ ನ್ಯಾಯದ ಪರವಾಗಿರುತ್ತೇನೆ. ಅದನ್ನ ಬಹಳ ಜನ ತಿಳ್ಕೊಂಡಿರೋರೆ, ಕೆಲವರು ಮಾತ್ರ ತಿಳ್ಕೊಳಕ್ ಹೋಗಿಲ್ಲ. ಈ ಸಮುದಾಯ ಭವನ ನಂಜೇಗೌಡ ಏನು ಎಲ್ಲ ಜಿಲ್ಲೆಯವರೆಲ್ಲ ಒಗ್ಗಟ್ಟಾಗಿದ್ದಾರ? ಎಲ್ಲ ನೋಡಿದೆ, ಅಲ್ಲಿ ಕೆಲವರೆಲ್ಲ ಒಂತಿಗೆ ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್. ನಂಜೇಗೌಡ ಅದಕ್ಕೆ ನನ್ನ ಹತ್ರ ಬಂದು ತಿರುಗಿ ಪಾಪ ನಾನು ಈ ಜಾಗ ತಗೊಳಕ್ಕೆ ಎಷ್ಟೊಂದು 2-3 ಸಾರಿ ಬಂದಿರ್ಬೇಕಲ್ವೇ? 4-5 ಸಾರಿ ಬಂದಿದ್ಯಾ? ಇನ್ನು ಇದಕ್ಕೆ ಸಮುದಾಯ ಭವನಕ್ಕೆ ಹಣ ಕೊಡೋಣ. 2 ಕೋಟಿ ಮಂಜೂರು ಮಾಡಿದ್ದೀನಿ, 50,000 ಕೊಟ್ಟಿದ್ದೀನಿ, 50 ಲಕ್ಷ ಕೊಟ್ಟಿದ್ದೀನಿ, ಇನ್ನೂ ಕೊಡೋಣ.
ಆದರೆ ಹಾಸ್ಟೆಲ್ ಮಾತ್ರ ಮಾಡೋದನ್ನು ಮರಿಬೇಡಿ. ಹಾಸ್ಟೆಲ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಹೈಯರ್ ಎಜುಕೇಷನ್ ಎಲ್ಲ ನಡೀತಕ್ಕಂಥದ್ದು PUC ನಂತರ ಡಿಗ್ರಿ ಓದೋದು, ಮೆಡಿಕಲ್ ಓದೋದು, ಇಂಜಿನಿಯರಿಂಗ್ ಕಾಲೇಜ್ ಓದೋದು ಅವೆಲ್ಲ ನಡೆಯೋದು ಪಟ್ಟಣಗಳಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ, ಆಮೇಲೆ ಬೆಂಗಳೂರು ಅಂತ ನಗರದಲ್ಲಿ ಇವೆಲ್ಲ ಕಡೆ ನಡೀತದೆ. ಅದಕ್ಕೆ ಎಲ್ಲ ಕಡೆ ಹಾಸ್ಟೆಲ್ ಬೇಕು. ಅದಕ್ಕೆ ನಮ್ಮ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ಇದೆಯಲ್ಲ, ಕುರುಬರ ಹಾಸ್ಟೆಲು, ಅದನ್ನು ಡೆಮಾಲಿಷ್ ಮಾಡಿ ದೊಡ್ಡದಾಗಿ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಮೈಸೂರಿನಲ್ಲಿ ನೀವೆಲ್ಲ ನೋಡಿದ್ದೀರ ಏನೋ ಗೊತ್ತಿಲ್ಲ, ಒಂದು ಹೆಣ್ಮಕ್ಳು ಹಾಸ್ಟೆಲ್ ಮಾಡಿದ್ದೀವಿ. ಎಲ್ಲಿ? ಇಲ್ಲಿ ಸಮುದಾಯ ಭವನ ಮಾಡಕ್ಕ ಸಮುದಾಯ ಭವನ ಮಾಡೋಕ್ಕೆ 6 ಕೋಟಿ ರೂಪಾಯಿ ಇದು ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಬಟ್ ಹಾಸ್ಟೆಲ್ ಮಾಡೋದು ಮಾತ್ರ ಮರಿಬೋದು. ಸೊ ನೀವೆಲ್ಲ ಪಾಪ ಜನ ಒಳ್ಳೆಯವರು ಇದ್ದೀರಿ, ಚಾಮರಾಜನಗರದವರು ಭಾಳ ಜನ ಎಲ್ಲ ಒಳ್ಳೆಯವರು. ಜನ ಎಲ್ಲ ಒಳ್ಳೆಯವರು, ಕೆಲವು ರಾಜಕಾರಣಿಗಳು ಸರಿ ಇಲ್ಲ ಅಷ್ಟೇ. ಇಲ್ಲಿ ಸಮುದಾಯ ಭವನ ಹಾಸ್ಟೆಲ್ ಮಾಡಲಿಕ್ಕೆ, ಶಿಕ್ಷಣ ಸಂಸ್ಥೆ ಮಾಡಲಿಕ್ಕೆ ಸ್ವಲ್ಪನೂ ಕೂಡ ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ. ಸ್ವಲ್ಪನೂ ರಾಜಕೀಯ ಮಾಡಬಾರ್ದು. ಸುಮ್ಮನೆ ಇದ್ಬಿಡಿ, ಏನು ಕೊಡೋಕ್ಕಾಗದೆ ಹೋದರೆ. ಬಟ್ ಕಿತಾಪತಿ ಮಾಡಕ್ಕೆ ಹೋಗ್ಬೇಡಿ. ಒಳ್ಳೇದು ಮಾಡೋಕ್ಕಾದ್ರೆ ಮಾಡಿ, ವಂತಿಗೆ ಕೊಡೋಕ್ಕಾದ್ರೆ ಕೊಡಿ. ಏನು ಕೊಡಲಿಲ್ಲ ಸಾಕಿಲ್ಲ ನಾವು. ಹಾಗಂತೇಳಿ ನಮ್ಮ ಜನನ ಮರೆಸ್ಬಿಡ್ತೀವಿ ಅಂತಲ್ಲ. ಸಮಾಜದಲ್ಲಿ ಬರೀ ಒಂದು ಜನಾಂಗದವರಿಂದ, ಒಂದು ಧರ್ಮದವರಿಂದ ನ್ಯಾಯ ಕೊಡೋಕ್ಕಾಗಲ್ಲ. ಎಲ್ರಿಗೂ ನ್ಯಾಯ ಕೊಡಬೇಕಾದ್ರೆ ಎಲ್ಲರ ಬೆಂಬಲ ಸಹಕಾರ ಅತ್ಯಂತ ಅಗತ್ಯ. ನನಗೆ ಇಡೀ ರಾಜ್ಯದಲ್ಲಿ ಎಲ್ಲ ಅಹಿಂದ ವರ್ಗದ ಜನ, ಬಡ ವರ್ಗದ ಜನ ಸಹಾಯ ಮಾಡ್ತಾರೆ. ಆದರೆ ನಾನು 2 ಸಾರಿ ಮುಖ್ಯಮಂತ್ರಿ ಆಗಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸುಲಭ ಅಲ್ಲ ಮುಖ್ಯಮಂತ್ರಿ ಆಗೋದು. ಎನಿವೆ, ಇವತ್ತು ನಾ ಇನ್ನೂ ಊಟ ಮಾಡಕ್ಕೆ ಹೋಗ್ಬೇಕು. ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡಬೇಕು ಅಂತ ಇದ್ರೂ ಕೂಡ ನಾನು ನಂಜೇಗೌಡನಿಗೆ ಅಡುಗೆ ಮಾಡಿಸ್ತೀನಿ ಅಂತಂದ. ಬೇಡಪ್ಪ ಮಾಡಬೇಡ, ನಾನು ಹೋಗ್ಬಿಡ್ತೀನಿ, ಅಲ್ಲಿ ಜಲ್ದಿ ಹೋಗ್ತೀನಿ ಅಂತ ಹೇಳಿದೆ. ಆದರೆ ಅದಕ್ಕೋಸ್ಕರ ಅಡುಗೆ ಮಾಡಿಸಿದೆ ಇವ್ರಿಗೆಲ್ಲ ಬೇಡ ಅಂತ ನಾನೇ ಹೇಳಿದೆ. ಏನೇ ಆಗಲಿ, ಇವತ್ತು ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ. ತಿಮ್ಮಯ್ಯನವರೇ, ತಿಮ್ಮಯ್ಯ, ಸ್ವಲ್ಪ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಇದ್ರಲ್ಲಿ ಕೊಡ್ರಿ ಫಂಡ್ ದೊಡ್ಡ ಇವ್ರಿಗೆ. ಇನ್ಯಾರಿದ್ದಾರೆ ಇಲ್ಲಿ? ಸುನಿಲ್ ಬೋಸ್, ನೀನು ಕೂಡ. ಪುಟ್ಟರಂಗ್ ಶೆಟ್ಟಿ, ನೀನು ಸ್ವಲ್ಪ ಕೊಡು. ಆಮೇಲೆ ಮಂಜುನಾಥ ಕೊಡಿ, ನೀನು ಕೊಡು. ಕೃಷ್ಣಮೂರ್ತಿ ಇದನ್ನ ಕೊಡೆ, ನೀನು ಕೊಡೆ. ಎಲ್ಲರೂ ಕೊಡ್ತಾರೆ, ಮತ್ತೆ ಇಷ್ಟೇ ಕೊಡಬೇಕು ಅಂತ ಹಿಡಿಬೇಡಿ.
ಗಣೇಶ್ ಪ್ರಸಾದ ನೀನು ಸ್ವಲ್ಪ ಕೊಡು. ಹೌದೇನಾ? ಮಾಡ್ತಾನೆ ಎಲ್ಲರೂ ಮಾಡ್ತಾರೆ. ನೀವು ಸ್ವಲ್ಪ ಅವ್ರನ್ನೆಲ್ಲ ಉಪಯೋಗಿಸ್ಕೊಳ್ಳೋದು ಮಾಡಿ ಅಷ್ಟೇ. ಈ ನಜ್ಜೇಗೌಡನ ಗೊತ್ತಿದೆ, ಹೆಂಗೆ ಇಲ್ಲ ಸ್ವಲ್ಪ ಪರಿಚಯ ಇದ್ದಾರೆ ಅಂತೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಕುರ್ಚಿ ಭದ್ರವಾಗಿ ಉಳ್ಕೊಂಡಿದೆ.